ನಮಸ್ಕಾರ. ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಪಿತಾ. ಈಗಿನ ಆಧುನಿಕ ಜೀವನ ಶೈಲಿ ಇದೆ. ಎಲ್ಲರೂ ಲೈಫ್ ಸ್ಟೈಲ್ ತುಂಬ ಮಾಡರ್ನ್ ಆಗಿ ಲೈಫನ್ನು ಲೀಡ್ ಮಾಡ್ತಿದ್ದಾರೆ. ಆದರೂ ಸಹ ಇತ್ತೀಚಿನ ದಿನಗಳಲ್ಲೂ ಸಹ ಕೆಲವೊಂದು ಕಾಯಿಲೆ ಬಗ್ಗೆ ಓಪನ್ ಆಗಿ ಮಾತಾಡೋದಕ್ಕೆ ಕೆಲವರಿಗೆ ಆಗೋದಿಲ್ಲ. ಅಂದರೆ ಅದಕ್ಕೆ ಮುಜುಗರ ಪಡ್ತಾರೆ. ಅಂಥ ಒಂದು ಕಾಯಿಲೆನಲ್ಲಿ ಅನಿಯಂತ್ರಿತ ಮೂತ್ರ ಸೋರುವಿಕೆ, ಅಥವಾ ನಾವು ಸೈಂಟಿಫಿಕ್ ಆಗಿ ಹೇಳಬೇಕು ಅಂದರೆ ಯೂರಿನರಿ ಇನ್ಕಾಂಟಿನೆನ್ಸ್, ಈ ಕಾಯಿಲೆ ಕೂಡ ಒಂದು. ಇದು ಏನು ಕಾಯಿಲೆ, ಇದು ಯಾಕಾಗಿ ಬರುತ್ತೆ, ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಈ ಕಾಯಿಲೆ ಬಂದಾಗ ವೈದ್ಯರನ್ನು ಯಾವಾಗ ಭೇಟಿ ಮಾಡಬೇಕು, ಈ ಕುರಿತಾಗಿ ನಾವಿವತ್ತು ಮಾತನಾಡ್ತಾ ಹೋಗೋಣ. ಈ ಬಗ್ಗೆ ಮಾತನಾಡೋದಕ್ಕೆ ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆಯ ವೈದ್ಯರಾದಂತಹ ಮಾನಸ ಅವರಿದ್ದಾರೆ. ಅವರು ನಮ್ಮ ಕರ್ನಾಟಕದ ಫಸ್ಟ್ ಲೇಡಿ ಯೂರಾಲಜಿಸ್ಟ್ ಕೂಡ ಹೌದು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಸ್ವಾಗತ ಮೇಡಮ್. ನಮಸ್ಕಾರ ಡಾಕ್ಟರ್. ಮೊದಲಿಗೆ ಈ ಯೂರಿನರಿ ಇನ್ಕಾಂಟಿನೆನ್ಸ್ ಹೀಗಂದ್ರೆ ಏನು ಅಂತ? ಯೂರಿನರಿ ಇನ್ಕಾಂಟಿನೆನ್ಸ್ ಎಲ್ಲರಲ್ಲೂ ಸಹಜವಾಗಿ ಕಂಡುಬರುವಂಥ ತೊಂದರೆ. ನಾವು ಇಫ್ ಯು ಲುಕ್ ಅಟ್ ದ ಸ್ಟ್ಯಾಟಿಸ್ಟಿಕ್ಸ್ ಏನಾಗುತ್ತೆ ಅಂದರೆ, ಇದು ಆಲ್ಮೋಸ್ಟ್ 50% ಆಫ್ ದ ವಿಮೆನ್ ಅಬೌವ್ ದ ಏಜ್ ಆಫ್ 50 years ಅಲ್ಲಿ ಈ ಥರದ ತೊಂದರೆ ಕಂಡುಬರುತ್ತೆ. ಹಾಗೆ ಗಂಡಸರಲ್ಲೂ ಕೂಡ ಇದು ಸಹಜವಾಗಿ ಕಾಣುವಂಥದ್ದು. ಆದರೆ ಹೆಂಗಸರಿಗೆ ಹೋಲಿಸಿದ್ರೆ ಗಂಡಸರಲ್ಲಿ ಆಲ್ಮೋಸ್ಟ್ 50% ಕಮ್ಮಿ ಇರುತ್ತೆ. ಇದನ್ನು ನಾವು ಮೆಡಿಕಲ್ ಟರ್ಮಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂದರೆ, ದಿಸ್ ಇಸ್ ಕಾಲ್ಡ್ ಇನ್ವಾಲಂಟ್ರಿ ಲಾಸ್ ಆಫ್ ಯೂರಿನ್. ಸೊ ಇದರಲ್ಲಿ ಎರಡು ಥರದ್ದು ಇನ್ಕಾಂಟಿನೆನ್ಸ್ ಕಂಡುಬರುತ್ತೆ. ಒಂದು ಅರ್ಜ್ ಇನ್ಕಾಂಟಿನೆನ್ಸ್, ಇನ್ನೊಂದು ಸ್ಟ್ರೆಸ್ ಇನ್ಕಾಂಟಿನೆನ್ಸ್. ಈ ಅರ್ಜ್ ಇನ್ಕಾಂಟಿನೆನ್ಸಲ್ಲಿ ಏನಾಗುತ್ತೆ ಅಂದರೆ, ಮೂತ್ರಚೀಲ ಸಡನ್ನಾಗಿ ಸಂಕುಚಿತಗೊಂಡ್ಬಿಡುತ್ತೆ. ಸೊ ಈಗ ಯಾರಿಗೇ ಆಗಲಿ ಸಡನ್ನಾಗಿ ಅವಸರವಾಗಿ ಪದೇ ಪದೇ ಹೋಗೋ ಫೀಲಿಂಗ್ ಜಾಸ್ತಿ ಇರುತ್ತೆ. ಆದರೆ ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ಇಸ್ ಬೇಸಿಕಲಿ ಬಿಕಾಸ್ ಆಫ್ ಪೆಲ್ವಿಕ್ ಫ್ಲೋರ್ ವೀಕ್ನೆಸ್ ಅಂತ ನಾವು ಹೇಳ್ತೀವಿ, ಅಥವಾ ಸ್ಪಿಂಕ್ಟರ್ ವೀಕ್ನೆಸ್. ಸೊ ಇದರಿಂದ ಏನಾಗುತ್ತೆ ಅಂದರೆ, ಯಾರಾದರೂ ಓಡಾಡುವಾಗ, ಕೆಮ್ಮುವಾಗ, ಸೀನಿದಾಗ ಮೂತ್ರ ಸೋರುವಿಕೆ ಆಗೋ ಚಾನ್ಸಸ್ ಇರುತ್ತೆ. ಓಕೆ. ಇನ್ನು ಇದ್ರ ಕಾಸಸ್ ಏನು, ಕಾರಣಗಳೇನು ಕಾಣಿಸ್ಕೊಳ್ಳೋದಕ್ಕೆ ಅಂತ? ಇದಕ್ಕೆ ಇಫ್ ಯು ಗೋ ಟು ಸಿ ದ ಲಿಸ್ಟ್ ಇಸ್ ಎಂಡ್ಲೆಸ್, ಬಟ್ ದ ಮೋಸ್ಟ್ ಕಾಮನ್ ಕಾಸಸ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಈ ಮೂತ್ರಚೀಲದ ಸೋಂಕು ಅಂತ ಏನು ಹೇಳ್ತೀವಿ, ದ್ಯಾಟ್ ಮ್ಯಾನಿಫೆಸ್ಟ್ ಆಸ್ ಬೋತ್ ಅರ್ಜ್ ಇನ್ಕಾಂಟಿನೆನ್ಸ್ ಆಸ್ ವೆಲ್ ಆಸ್ ಸ್ಟ್ರೆಸ್ ಇನ್ಕಾಂಟಿನೆನ್ಸ್. ನಾವು ಇದು ಬಿಟ್ಟರೆ ಒಂದು ಏಜ್ ರಿಲೇಟೆಡ್ ಏನಾಗುತ್ತೆ ಅಂದರೆ, ನರ್ವ್ ಡಿಜನರೇಷನಿಂದ ಕೂಡ ಈ ಥರ ತೊಂದರೆಗಳು ಕಂಡುಬರುತ್ತೆ. ಎಸ್ಪೆಷಲಿ ಮಧುಮೇಹದ ತೊಂದರೆ ಇರೋರಲ್ಲಿ, ಅನ್ಕಂಟ್ರೋಲ್ ಡಯಾಬಿಟಿಕ್ಸ್ ಪರ್ಟಿಕ್ಯುಲರ್ಲಿ, ಇಂಥವರಲ್ಲಿಯೂ ಕೂಡ ಅರ್ಜ್ ಇನ್ಕಾಂಟಿನೆನ್ಸ್ ತುಂಬ ಸಹಜ. ಇನ್ನೊಂದು ರಿಸ್ಟ್ರಿಕ್ಟೆಡ್ ಮೊಬಿಲಿಟಿ ಅಂತ ಹೇಳ್ತೀವಲ್ಲ, ಇದರಿಂದ ಕೂಡ ಆಗುತ್ತೆ. ಅಸೋಸಿಯೇಟೆಡ್ ಫ್ಯಾಕ್ಟರ್ಸ್ ಏನಿರ್ಬೋದು ಅಂದರೆ, ಕಾನ್ಸ್ಟಿಪೇಷನ್ ಕೂಡ ಇದಕ್ಕೆ ಒಂದು ಫ್ಯಾಕ್ಟರ್ ಆಗಿರುತ್ತೆ. ಇದಲ್ಲದೆ ಕೆಲವು ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ಗಳು, ಅದು ವಯಸ್ಸಾಗಿ ಬರುವಂಥವು, ಲೈಕ್ ಸ್ಟ್ರೋಕ್ ಅಥವಾ ಪಾರ್ಕಿನ್ಸನ್ಸ್ ಅಥವಾ ಮಲ್ಟಿಪಲ್ ಸ್ಕ್ಲಿರೋಸಿಸ್, ಇಂಥ ಕಾರಣಗಳಿಂದ ಕೂಡ ಇನ್ಕಾಂಟಿನೆನ್ಸ್ ಕಂಡುಬರುತ್ತೆ. ಓಕೆ. ಇನ್ನು ಇದರ ರೋಗ ಲಕ್ಷಣಗಳು ಹೇಗಿರುತ್ತೆ ಅಂತ? ಯೂರಿನರಿ ಲಕ್ಷಣಗಳು ಅದೇ, ನಾವು ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದಿ ಟೈಪ್ ಆಫ್ ಇನ್ಕಾಂಟಿನೆನ್ಸ್. ಅರ್ಜ್ ಇನ್ಕಾಂಟಿನೆನ್ಸ್ ಅಂದರೆ ಅಂಥವರಲ್ಲಿ ಪದೇ ಪದೇ ಯೂರಿನಿಗೆ ಹೋಗುವ ಫೀಲಿಂಗ್ ಇರುತ್ತೆ. ಅಂದರೆ ದಟ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ. ಅದು ಬಿಟ್ಟರೆ ಅರ್ಜೆನ್ಸಿ ಅಂದರೆ ಸಡನ್ನಾಗಿ ಅವಸರವಾಗಿ ರೆಸ್ಟ್ ರೂಮಿಗೆ ಹೋಗುವಂಥದ್ದು, ಅದು ರೀಚ್ ಆಗುವಷ್ಟರಲ್ಲೇ ಬಟ್ಟೆಯಲ್ಲಿ ಯೂರಿನ್ ಸೋರುವಿಕೆ ಆಗುವಂಥದ್ದು, ದಟ್ ಈಸ್ ವಾಟ್ ವಿ ಕಾಲ್ ಎಸ್ ಅರ್ಜ್ ಇನ್ಕಾಂಟಿನೆನ್ಸ್. ಅದೇ ನೀವು ಸ್ಟ್ರೆಸ್ ತಗೊಂಡಾಗ, ಅದು ವ್ಯಾಯಾಮ ಮಾಡುವಾಗಲಿ, ಇಲ್ಲವಾ ಕೆಮ್ಮುವಾಗಲಿ, ಅಥವಾ ಸೀನುವಾಗಲಿ, ವೆನ್ ಎವರ್ ದೆರ್ ಇಸ್ ಎನ್ ಇನ್ಕ್ರೀಸ್ಡ್ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಅಂತೀವಿ, ಸೊ ಅದರಿಂದ ಯೂರಿನ್ ಲೀಕೇಜ್ ಆಗಿ ಆಗುತ್ತೆ. ಸೊ ಓವರ್ ಆಲ್ ವೆನ್ ಯು ಗೋ ಟು ಸಿ ದ ಕಾನ್ಸಿಕ್ವೆನ್ಸ್ ಏನು ಅಂದರೆ, ಬಿಕಾಸ್ ಆಫ್ ಲೀಕೇಜ್ ದೆರ್ ಇಸ್ ಅ ಲಾಟ್ ಆಫ್ ಸ್ಮೆಲ್, ಲಾಟ್ ಆಫ್ ಇರಿಟೇಷನ್. ಇದರಿಂದ ಒಂದು ಸೋಷಿಯಲ್ ಸ್ಟಿಗ್ಮಾ ಕ್ರಿಯೇಟ್ ಆಗುತ್ತೆ. ಓಕೆ. ಇನ್ನು ಇದು ಲೇಡೀಸಲ್ಲಿ ಬೇರೆ ಬೇರೆ ಥರ ಕಾಣಿಸ್ಕೊಳ್ಳುತ್ತೆ, ಅಥವಾ ಜೆಂಟ್ಸಲ್ಲಿ ಬೇರೆ ಥರ ಕಾಣಿಸ್ಕೊಳ್ಳುತ್ತೆ, ಅದಕ್ಕೆ ಬೇರೆ ರೀಸನ್ಸ್ ಇರುತ್ತೆ, ಹೀಗೆಲ್ಲ ಇದೆಯಾ ಡಾಕ್ಟರ್? ನೋಡಿ, ಸಿಮ್ಟಮ್ಸು ಇಬ್ಬರಲ್ಲೂ ಸೇಮೇ, ವೆದರ್ ಇಟ್ ಇಸ್ ಅ ಮೇಲ್ ಆರ್ ಅ ಫೀಮೇಲ್. ಅದೇ ಕಾರಣಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡುಬರುತ್ತೆ. ನಾವು ಇಫ್ ಯು ಲುಕ್ ಅಟ್ ದಿ ಯಂಗರ್ ಏಜ್ ಗ್ರೂಪ್, ಮೇಲ್ ಆ್ಯಂಡ್ ಫೀಮೇಲಲ್ಲಿ ಆಲ್ಮೋಸ್ಟ್ ಈಕ್ವಲ್ ಇನ್ಸಿಡೆನ್ಸ್ ಇರುತ್ತೆ. ಬಟ್ ಹಾಗೆ ಏಜ್ ಆಗ್ತಾ ಆಗ್ತಾ ಲೇಡೀಸಲ್ಲಿ ಎಸ್ಪೆಷಲಿ ಈ ಋತುಬಂಧ ಆಗುತ್ತೆ, ದಟ್ ಇಸ್ ಮೆನೋಪಾಸ್. ಈ ಮೆನೋಪಾಸಿಂದ ಏನಾಗುತ್ತೆ, ಬಾಡಿಯಲ್ಲಿ ಎಸ್ಟ್ರೋಜನ್ ಉತ್ಪತ್ತಿ ಕಮ್ಮಿ ಆಗುತ್ತೆ. ಸೊ ಒನ್ಸ್ ದ್ಯಾಟ್ ಹ್ಯಾಪನ್ಸ್, ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಬಿಕಮ್ ವೆರಿ ವೀಕ್. ಒಂದು ಸೆಕೆಂಡ್ ಏನಾಗುತ್ತೆ ಅಂದರೆ, ಅಟ್ರೋಪಿಕ್ ವೆಜೈನೈಟಿಸ್ ಅಂತ ಆಗುತ್ತೆ. ಅಂದರೆ ವೆಜೈನಾ ಸ್ಟಾರ್ಟ್ಸ್ ಥಿನ್ನಿಂಗ್ ಔಟ್, ಸೊ ದೇ ಆರ್ ಮೋರ್ ಪ್ರೋನ್ ಫಾರ್ ಇನ್ಫೆಕ್ಷನ್ಸ್. ಈ ಕಾರಣಗಳು ಕಂಡುಬರುತ್ತೆ. ಆ್ಯಂಡ್ ಇನ್ ದಿ ಯಂಗರ್ ಏಜ್ ಗ್ರೂಪ್, ಪರ್ಟಿಕ್ಯುಲರ್ಲಿ ಮಲ್ಟಿಪಲ್ ಚೈಲ್ಡ್ ಬರ್ತ್ಸ್ ಆಗಲಿ ಅಥವಾ ವೆಜೈನಲ್ ಡೆಲಿವರೀಸ್ ಆಗಲಿ, ಇದರಿಂದ ಯೂರಿನರಿ ಇನ್ಕಾಂಟಿನೆನ್ಸ್ ಆಗೋ ಚಾನ್ಸಸ್ ಜಾಸ್ತಿ. ನಾವು ಇಫ್ ಯು ಕಂಪೇರ್ ಅ ಸಿಸೇರಿಯನ್ ಸೆಕ್ಷನ್ ಆ್ಯಂಡ್ ವೆಜೈನಲ್ ಡೆಲಿವರಿ, ದೋಸ್ ಹೂ ಅಂಡರ್ಗೋ ವೆಜೈನಲ್ ಡೆಲಿವರಿ, ಇಂಥವರಲ್ಲಿ ಇನ್ಕಾಂಟಿನೆನ್ಸ್ ಆಗೋದು ಜಾಸ್ತಿ ಸಹಜ. ಯಾಕಂದರೆ ಡೆಲಿವರಿ ಆಗುವ ಟೈಮಲ್ಲಿ ಬ್ಲ್ಯಾಡರ್ ಆ್ಯಂಡ್ ಯೂರೆತ್ರಾ ಮೇಲೆ ಪ್ರೆಷರ್ ಬಿದ್ದು ಅಲ್ಲಿನ ಸರೌಂಡಿಂಗ್ ಟಿಶ್ಯೂಸು ವೀಕ್ ಆಗುತ್ತೆ. ಹಾಗೆ ಈಗ ಇಫ್ ಯು ಲುಕ್ ಎಟ್ ಮೇಲ್ಸಲ್ಲಿ ಮೊದಲೇ ಹೇಳ್ದಂಗೆ
ಇನ್ ದಿ ಓಲ್ಡರ್ ಏಜ್ ಗ್ರೂಪ್, ದಟ್ ಈಸ್ ಅಬೌವ್ ದಿ ಏಜ್ ಆಫ್ 50, ಇಟ್ ಈಸ್ ವೆರಿ ಕಾಮನ್. ಏನಕ್ಕೆ ಅಂದರೆ ಈ ಹಿಗ್ಗುವಂಥ ಪ್ರಾಸ್ಟೇಟ್ ಇರ್ಬೋದು, ಅಥವಾ ಮೋಸ್ಟ್ಲಿ ಅವರಲ್ಲಿ ನ್ಯೂರಲಾಜಿಕಲ್ ಕಾಸಸ್ ಜಾಸ್ತಿ ಕಂಡುಬರುತ್ತವೆ. ಓಕೆ, ಇನ್ನು ಈ ಲೇಡೀಸಲ್ಲೇ ಇದು ಜಾಸ್ತಿ ಕಾಣಿಸ್ಕೊಳ್ಳೋದು ಯಾಕೆ ಅಂತ? ದಟ್ ಇಸ್ ವಾಟ್ ದಟ್ ಮೇನ್ ರೀಸನ್. ನಾನು ಹೇಳ್ದಂಗೆ ಮಲ್ಟಿಪಲ್ ಡೆಲಿವರೀಸ್ ಇಸ್ ಒನ್ ಇಶ್ಯೂ, ಆ್ಯಂಡ್ ಪೋಸ್ಟ್ ಮೆನೋಪಾಸಲ್, ದಟ್ ಈಸ್ ಎಸ್ಟ್ರೋಜನ್ ಬಾಡಿಯಲ್ಲಿ ಕಮ್ಮಿ ಆಗೋದ್ರಿಂದನೇ ಇದು ಜಾಸ್ತಿ ಕಂಡುಬರುತ್ತೆ. ಓಕೆ ಡಾಕ್ಟರ್, ಇವಾಗ ಅನಿಯಂತ್ರಿತ ಮೂತ್ರ ಸೋರುವಿಕೆ ಏನಿದೆ ಅದು ಲೇಡೀಸ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಓಕೆ, ಇದು ಒನ್ಸ್ ಏನಾದರೂ ಇದೆಯಾ? ಆ ಥರ ಏನಿಲ್ಲ. ಈಗ ಕೆಲವರಲ್ಲಿ ಏನಂದರೆ, ಈಗ ಇಫ್ ಯು ಲುಕ್ ಅಟ್ ಲೇಡೀಸ್, ಪ್ರೆಗ್ನೆನ್ಸಿ ಟೈಮಲ್ಲಿ ದೆ ಡೆವಲಪ್ ಇನ್ಕಾಂಟಿನೆನ್ಸ್. ದ ಮೊಮೆಂಟ್ ಡೆಲಿವರಿ ಆದ ತಕ್ಷಣ ಇನ್ಕಾಂಟಿನೆನ್ಸ್ ಸೆಟ್ಲ್ ಆಗುತ್ತೆ. ಇದರಲ್ಲಿ ಮೇನ್ ಕಾರಣ ಏನು ಅಂದರೆ ದ ಬೇಬಿ ಆ್ಯಂಡ್ ದಿ ಯೂಟ್ರಸ್ ಇಸ್ ಪುಟಿಂಗ್ ಅ ಪ್ರೆಷರ್ ಆನ್ ದಿ ಬ್ಲಾಡರ್. ಸೊ ಅದರಿಂದ ಅರ್ಜ್ ಇನ್ಕಾಂಟಿನೆನ್ಸ್ ಕಂಡುಬರುತ್ತೆ. ಹಾಗೆ ದೇರ್ ಆರ್ ವೇರಿಯಸ್ ಅಂಡರ್ಲೈಯಿಂಗ್ ಕಾಸಸ್. ಈಗ ಬ್ಲಾಡರ್ ಸ್ಟೋನ್ ಇರ್ಬೋದು, ಬ್ಲಾಡರ್ ಟ್ಯೂಮರ್ ಇರ್ಬೋದು, ಇದೂ ಲೀಕೇಜ್ ಥರ ಕಂಡುಬರುತ್ತೆ. ಇಲ್ಲ ಗರ್ಭಕೋಶ ಜಾರುವಿಕೆ, ಇದರಿಂದ ಕೂಡ ಯೂರಿನ್ ಶೇಖರಣೆಗೊಂಡು ಲೀಕ್ ಆಗುವ ಚಾನ್ಸಸ್ ಇರುತ್ತೆ. ಸೊ ವಿ ಟ್ರೀಟ್ ದೆಮ್. ಇದು ಪರ್ಮನೆಂಟ್ ಸೊಲ್ಯೂಷನ್ ಇದಕ್ಕೆ ಸಿಗುತ್ತೆ. ಓಕೆ, ಯಾವ ಟೈಮಲ್ಲಿ ನಾವು ಡಾಕ್ಟರ್ನ ಭೇಟಿ ಮಾಡಬೇಕಾಗುತ್ತೆ? ಅಂದರೆ ಈ ಥರ ಯೂರಿನರಿ ಇನ್ಕಾಂಟಿನೆನ್ಸ್ ಇರೋರು ಯಾವ ಟೈಮಲ್ಲಿ ಡಾಕ್ಟರ್ನ ಬಂದು ಟ್ರೀಟ್ಮೆಂಟ್ಗೆ ತಗೊಳ್ಬೇಕಾಗತ್ತೆ? ಲೈಕ್ ಎನಿ ಪ್ರಾಬ್ಲಮ್, ಆರಂಭಿತ ಹಂತದಲ್ಲೇ ಇಟ್ ಈಸ್ ಬೆಟರ್ ಟು ಕನ್ಸಲ್ಟ್ ಅ ಡಾಕ್ಟರ್. ಒಂದ್ಸಲ ಡಾಕ್ಟರ್ ಸಲಹೆ ಪಡೆದು, ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಎಸ್ಪೆಷಲಿ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಮ್ಮ ಹತ್ರ ಬಂದಾಗ ಇಟ್ ಈಸ್ ಈಸಿ ಟು ಮ್ಯಾನೇಜ್ ದೆಮ್ ಜಸ್ಟ್ ವಿತ್ ಕನ್ಸರ್ವೇಟಿವ್ ಮೆಷರ್ಸ್ ಅಂತ ಹೇಳ್ತೀವಿ. ಆವಾಗ ಸರ್ಜಿಕಲ್ ಟ್ರೀಟ್ಮೆಂಟ್ ಆಗಲಿ, ಮೆಡಿಸಿನ್ಸ್ ಆಗಲಿ ಬೇಕಾಗೋದಿಲ್ಲ. ಜಸ್ಟ್ ಸ್ವಲ್ಪ ಫಿಸಿಯೋಥೆರಪಿ ಅಥವಾ ರಿಸ್ಟ್ರಿಕ್ಷನ್ ಆಫ್ ಸರ್ಟನ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸಿಂದ ನಾವು ಇದನ್ನು ಟ್ರೀಟ್ ಮಾಡ್ಕೋಬೋದು. ಓಕೆ, ಇನ್ನು ಇದಕ್ಕೆ ಡಯಾಗ್ನೋಸ್ ಯಾವ ರೀತಿ ಇರುತ್ತೆ? ಡಯಾಗ್ನೋಸಿಸ್, ಈಗ ಯಾವುದೇ ಒಬ್ಬರು ಪುರುಷ ಅಥವಾ ಮಹಿಳೆ ನಮ್ಮ ಹತ್ರ ಬಂದಾಗ ಫಸ್ಟ್ ವಿ ಟೇಕ್ ಅ ಡಿಟೇಲ್ಡ್ ಮೆಡಿಕಲ್ ಹಿಸ್ಟ್ರಿ. ಅವ್ರಲ್ಲಿ ಏನೇನು ಸರ್ಜರೀಸ್ ಆಗಿದೆ, ಇನ್ನೇನಾದರೂ ಪ್ರಾಬ್ಲಮ್ಸ್ ಇದೆಯಾ, ಡಯಾಬಿಟಿಸ್ ಇದೆಯಾ, ಎನಿ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಇದೆಯಾ ನೋಡಿಬಿಟ್ಟು ವಿ ಡೂ ಅ ಡಿಟೇಲ್ಡ್ ಫಿಸಿಕಲ್ ಎಕ್ಸಾಮಿನೇಷನ್. ಏನಾದರೂ ಯೂರಿನ್ ಶೇಖರಣೆಗೊಳ್ತಾ ಇದೆಯಾ ಅನ್ನೋದು ಚೆಕ್ ಮಾಡ್ತೀವಿ. ಇದೆಲ್ಲ ಮಾಡಿದ ಮೇಲೆ ದೆರ್ ಇಸ್ ಅ ಸೆಟ್ ಆಫ್ ಇನ್ವೆಸ್ಟಿಗೇಷನ್ಸ್, ವಿ ಗೋ ಸೀಕ್ವೆನ್ಷಿಯಲಿ. ಸೊ ಫಸ್ಟ್ ಏನು ಮಾಡ್ತೀವಿ, ವಿ ಆಲ್ವೇಸ್, ಬಿಕಾಸ್ ದ ಮೋಸ್ಟ್ ಕಾಮನ್ ಕಾಸಸ್ ಅ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ನಾವು ಫಸ್ಟು ಯೂರಿನ್ ರೂಟೀನ್ ಆ್ಯಂಡ್ ಯೂರಿನ್ ಕಲ್ಚರ್ ಅಂತ ಮಾಡ್ತೀವಿ. ಅದ್ರ ಜೊತೆಗೆ ಕಾಮನ್ಲಿ ವಿ ಗೆಟ್ ಅನ್ ಅಲ್ಟ್ರಾಸೌಂಡ್ ಆಬ್ಡೊಮೆನ್ ಆ್ಯಂಡ್ ಪೆಲ್ವಿಸ್. ಸೊ ಈ ಅಲ್ಟ್ರಾಸೌಂಡ್ ಆಬ್ಡೊಮೆನ್ ಆ್ಯಂಡ್ ಪೆಲ್ವಿಸಲ್ಲಿ ವಾಟ್ ವಿ ಲುಕ್ ಫಾರ್ ಇಸ್ ದಿ ಬ್ಲಾಡರ್ ಕೆಪಾಸಿಟಿ, ಅಂದರೆ ಎಷ್ಟು ಹೋಲ್ಡ್ ಮಾಡ್ಬೋದು ಯೂರಿನ್ನ ಅಂತ ಚೆಕ್ ಮಾಡ್ತೀವಿ. ಅದ್ರ ಜೊತೆಗೆ ಒಂದ್ಸಲ ಯೂರಿನ್ ಪಾಸ್ ಮಾಡಿದ ಮೇಲೆ ಎಷ್ಟು ಯೂರಿನ್ ಉಳಿತಾ ಇದೆ ಅಂತ ಕೂಡ ಚೆಕ್ ಮಾಡ್ತೀವಿ, ಬಿಕಾಸ್ ದ್ಯಾಟ್ ಗಿವ್ಸ್ ಅಸ್ ಅನ್ ಐಡಿಯಾ ಅಬೌಟ್ ದಿ ಬ್ಲಾಡರ್ ಪಂಪಿಂಗ್ ಕೆಪಾಸಿಟಿ. ಅದು ಅಲ್ಲದೆ ವಿ ಲುಕ್ ಎಟ್ ದಿ ಬ್ಲಾಡರ್ ಥಿಕ್ನೆಸ್, ವಿ ಲುಕ್ ಎಟ್ ದಿ ಕಾಸಸ್ ಸಚ್ ಅ ಸ್ಟೋನ್, ಅಥವಾ ಬೇರೆ ಏನಾದರೂ ಟ್ಯೂಮರ್ ಹೊರಗಡೆಯಿಂದ ಬ್ಲಾಡರ್ ಮೇಲೆ ಕಂಪ್ರೆಸ್ ಮಾಡ್ತಿದ್ಯಾ, ಇದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಒಂದ್ಸಲ ಈ ಟೆಸ್ಟ್ ಮಾಡಿದ ಮೇಲೆ ಇದ್ರಾಗೆ ವೆನ್ ವಿ ಕಮ್ ಟು ಅ ಪರ್ಟಿಕ್ಯುಲರ್ ಡಯಾಗ್ನೋಸಿಸ್, ದೆನ್ ವಿ ಗೋ ಅಹೆಡ್ ಆ್ಯಂಡ್ ಇವ್ಯಾಲ್ಯೂಯೇಟ್ ಫರ್ದರ್. ಓಕೆ, ಇನ್ನು ಡಯಾಗ್ನೋಸ್ ಆಯಿತು, ಇನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ. ಇನ್ನು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಹೇಳ್ತಾ ಹೋಗೋದಾದ್ರೆ, ಇನ್ನು ಸರ್ಜಿಕಲ್ ಪ್ರೊಸೀಜರ್ ಕೂಡ ಇದೆಯಾ ಈ ಟ್ರೀಟ್ಮೆಂಟ್ನಲ್ಲಿ ಅಂತ? ಡೆಫಿನೆಟ್ಲಿ ಇದೆ, ಬಟ್ ದ್ಯಾಟ್ ಐ ವುಡ್ ನಾಟ್ ಸೇ ಇಸ್ ದ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್. ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ನಾವು ಹೇಳ್ದಂಗೆ ಕನ್ಸರ್ವೇಟಿವ್ ಮೆಷರ್ಸ್ ಫಾಲೋ ಮಾಡ್ತೀವಿ. ಫಸ್ಟ್ ವಿ ಅಡ್ವೈಸ್ ಸರ್ಟನ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್. ಈಗ ಯಾವುದೇ ಪೇಷಂಟ್ ನಮ್ಮ ಹತ್ರ ಬಂದಾಗ ಫಸ್ಟ್ ವಿ ಆಸ್ಕ್ ದೇರ್ ವಾಟ್ ಈಸ್ ದೇರ್ ಡೈಲಿ ಫ್ಲೂಯಿಡ್ ಇಂಟೇಕ್ ಎಷ್ಟು ಅಂತ ಕೇಳ್ತೀವಿ. ನಾವು ದೆರ್ ಆರ್ ಲಾಟ್ ಆಫ್ ಯೂಟ್ಯೂಬ್ ವಿಡಿಯೋಸ್ ವಿಚ್ ಟೆಲ್ ಡ್ರಿಂಕ್ ಅಬೌಟ್ 4 to 5 liters of water. ನಾವು ದ್ಯಾಟ್ ಇಟ್ ಸೆಲ್ಫ್ ಕ್ಯಾನ್ ಬಿ ದ ಕಾಸ್ ಫಾರ್ ಯೂರಿನರಿ ಲೀಕೇಜ್. ಎಷ್ಟೋ ಸಲ ನಾವು ಫ್ಲೂಯಿಡ್ ರಿಸ್ಟ್ರಿಕ್ಟ್ ಮಾಡೋದ್ರಿಂದ, ಜಸ್ಟ್ ಟು ಕೀಪಿಂಗ್ ಇಟ್ ಟು 1.2 to 1.5 liters, we can reduce the incidence of incontinence. So almost 50% of the patients get relieved of the symptoms just by doing this. ಸೊ ಇದನ್ನು ಹೇಳ್ತೀವಿ. ಇದಲ್ಲದೆ ಈಗ ನಾನು ರಿಸ್ಕ್ ಫ್ಯಾಕ್ಟರ್ಸ್ ಏನು ಹೇಳಿದೆ, ಕಾನ್ಸ್ಟಿಪೇಷನ್ ಇರ್ಬೋದು, ಸೊ ಅದನ್ನು ವಿ ಟ್ರೀಟ್ ಫಸ್ಟ್. ದೆನ್ ರಿಸ್ಟ್ರಿಕ್ಟೆಡ್ ಮೊಬಿಲಿಟಿ, ವಿ ಆಸ್ ದೆಮ್ ಟು ಮೊಬಿಲೈಸ್ ಫರ್ದರ್. ಹಾಗೆಯೇ ವಿ ಆಸ್ ದೆಮ್ ಇಫ್ ಅ patient is obesity is one of the causes. So obesity, weight loss advise ಮಾಡ್ತೀವಿ. Alcohol and caffeinated drinks, these are called bladder irritants, along with chocolates, citrus juices. ಸೊ ಇದನ್ನೆಲ್ಲ ನಾವು ಲಿಮಿಟ್ ಮಾಡೋಕ್ಕೆ ಹೇಳ್ತೀವಿ. ಹಾಗೆಯೇ ಟೈಮ್ ಆ್ಯಂಡ್ ಸ್ಕೆಡ್ಯೂಲ್ಡ್ ವಾಯ್ಡಿಂಗ್ ಅಂತ ಒಂದು ಫಾಲೋ ಮಾಡ್ತೀವಿ. ಈ ಟೈಮ್ ಆ್ಯಂಡ್ ಸ್ಕೆಡ್ಯೂಲ್ಡ್ ವಾಯ್ಡಿಂಗಲ್ಲಿ ಏನು ಮಾಡ್ತೀವಿ ಅಂದರೆ, ಫಸ್ಟು ಸೇ ಇಫ್ ಒಬ್ಬನು ಪೇಷಂಟ್ ನಮ್ಮ ಹತ್ರ ಬರ್ತಾರೆ, ಸೊ ದೇ ಹ್ಯಾವ್ ಈಗ ಮಾರ್ನಿಂಗ್ 9 o'clock they would have gone and passed urine. Next they would have gone at around 12 o'clock. 12 o'clock ಅಷ್ಟರಲ್ಲಿ ಅವ್ರಿಗೆ ಲೀಕ್ ಆಗುತ್ತೆ ಅಂದ್ಕೊಳ್ಳಿ. ಸೊ ವಿ ಟೆಲ್ ದೆಮ್ ಟು ಗೋ ಆ್ಯಂಡ್ ವಾಲಂಟ್ರಿಲಿ ವಾಯ್ಡ್. ನೀವು ಹೋಗಿ ಯೂರಿನ್ 11:30 ಹಂಗೆ ಪಾಸ್ ಮಾಡಿ ಅಂತ ಹೇಳ್ತೀವಿ. ಸೊ ವಿ ಫಿಕ್ಸ್ ಅ ಟೈಮ್ ಆಫ್ ವಾಯ್ಡಿಂಗ್. ಸೊ ಇದರಿಂದ ಏನಾಗುತ್ತೆ ಅಂದರೆ ಬ್ಲಾಡರ್ ರೀಟ್ರೈನ್ ಆಗುತ್ತೆ. ಸೊ ಈ ಥರ ರೀಟ್ರೈನ್ ಆಗೋದ್ರಿಂದನೇ ಆಲ್ಮೋಸ್ಟ್ ಹಾಫ್ ದಿ ಪ್ರಾಬ್ಲಮ್ ಇಸ್ ಸಾಲ್ಟ್. ಸೊ ಈ ಥರ ಕನ್ಸರ್ವೇಟಿವ್ ಮೆಷರ್ಸ್ ಫಾಲೋ ಮಾಡಿದ ಮೇಲೆ ವಿ ಅಡ್ವೈಸ್
ಸಮ್ ಎಕ್ಸಸೈಸಸ್, ಬೇಸಿಕಲಿ ಪೆಲ್ವಿಕ್ ಫ್ಲೋರ್ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಥವಾ ಕಾಮನ್ಲಿ ಎವ್ರಿಬಡಿ ನೋಸ್ ಇಟ್ ಆಸ್ ಕೆಗಲ್ಸ್ ಎಕ್ಸಸೈಸಸ್, ಇದನ್ನು ಅಡ್ವೈಸ್ ಮಾಡ್ತೀವಿ. ಇದು ಬೇಸಿಕಲಿ ಏನು ಮಾಡುತ್ತೆ ಅಂದರೆ ಶ್ರೋಣಿಯ ಮಹಡಿ ಅಂತ ಹೇಳ್ತೀವಿ. ಸೊ ಅದನ್ನು ಸ್ಟ್ರೆಂಥನ್ ಮಾಡುತ್ತೆ. ಸೊ ಅದರಿಂದ ಲೀಕೇಜು, ಎಸ್ಪೆಷಲಿ ಸ್ಟ್ರೆಸ್ ಲೀಕೇಜು ಕಮ್ಮಿ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಫ್ ಯು ಲುಕ್ ಅಟ್ ದಿ ಎಕ್ಸಸೈಸಸ್, ಬೇಸಿಕಲಿ ಇವುಗಳು ಯು ವಿಲ್ ಹ್ಯಾವ್ ಟು ಡೂ ಇಟ್ ಆನ್ ಅ ಡೈಲಿ ಬೇಸಿಸ್. ಅಬೌಟ್ 4 to 5 ಸೆಟ್ಸ್ ಮಾಡ್ತೀವಿ. ಸೊ ಇಟ್ ಇಸ್ ಬೇಸಿಕಲಿ ಕ್ಲೆಂಚಿಂಗ್ ಆ್ಯಂಡ್ ರಿಲೀಸ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಪೆಲ್ವಿಕ್ ಫ್ಲೋರ್ ಮಸಲ್ಸ್ನ ಬಿಗಿ ಮಾಡಿ ರಿಲೀಸ್ ಮಾಡೋದು ಅಬೌಟ್ 4 to 5 seconds. ಇದನ್ನು ಯಾರೇ ಆಗಿರಲಿ, ಕೂತಿರುವಾಗ, ನಿಂತಿರುವಾಗ, ಓಡಾಡುವಾಗ ಮಾಡುವಂಥ ಎಕ್ಸಸೈಸಸ್. ಸೊ ಎಕ್ಸ್ಟ್ರಾ ಎಫರ್ಟ್ ಏನು ಇದಕ್ಕೆ ಬೇಕಾಗೋದಿಲ್ಲ. ಓಕೆ, ಈಗ ನೀವು ಕೆಗಲ್ ಎಕ್ಸಸೈಸ್ ಬಗ್ಗೆ ಹೇಳ್ತಾ ಇದ್ರಿ. ಈ ಕೆಗಲ್ ಎಕ್ಸಸೈಸ್ ಮಾಡೋದ್ರಿಂದ ಎಷ್ಟು ಅದು ಕಮ್ಮಿ ಆಗ್ತಾ ಹೋಗುತ್ತೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ? ಹಾಂ, ಸೊ ಒಂದು ಕೆಗಲ್ಸ್ ಎಕ್ಸಸೈಸಸ್ ಇಸ್ ನಾಟ್ ಎನ್ ಇನ್ಸ್ಟೆಂಟ್ ರಿಲೀಫ್ ಮೆಷರ್. ಸೊ ಅದನ್ನು ಲಾಂಗ್ ಟರ್ಮ್ ಮಾಡಬೇಕಾಗುತ್ತೆ. ಇದರ ಇಫೆಕ್ಟ್ ಬರಬೇಕು, ಆಲ್ಮೋಸ್ಟ್ 50% ಎಫೆಕ್ಟ್ ಬರೋದಕ್ಕೇ ಇಟ್ ಟೇಕ್ಸ್ ಅಬೌಟ್ 4 to 6 weeks. ಸೊ ಇದನ್ನು ಸ್ಟ್ರಿಕ್ಟಾಗಿ ಡೈಲಿ ಫಾಲೋ ಮಾಡಿದ್ರೆ, ಇಫ್ ಯು ಡೂ ಅಬೌಟ್ 40 sets of exercises every day, it will reduce by about 50%, especially in mild incontinence. ಅದೇ ನೀವು ಸಿವಿಯರ್ ಇನ್ಕಾಂಟಿನೆನ್ಸಲ್ಲಿ ಇದರಿಂದ ಆಗುವ ಇಂಪ್ರೂವ್ಮೆಂಟ್ ಅಷ್ಟು ಇದರಲ್ಲಿ ಜಾಸ್ತಿ ಇಂಪ್ರೂವ್ಮೆಂಟ್ ಕಂಡು ಬರಲ್ಲ. ಓಕೆ, ಈಗ ಹೆವಿ ಇರೋರು ಮಾಡ್ತಾ ಹೋಗಬಹುದು ಇದನ್ನು ಎಲ್ಲರೂ ಮಾಡ್ಬೋದು, ಗಂಡಸರು ಮಾಡ್ಬೋದು, ಹೆಂಗಸರು ಮಾಡ್ಬೋದು. ಆಫ್ಟರ್ ದಿ ಏಜ್ ಆಫ್ 40 ಐ ವುಡ್ ಅಡ್ವೈಸ್ ಎವ್ರಿಬಡಿ ಟು ಗೋ ಹೆಡ್ ಆ್ಯಂಡ್ ಡೂ ದಿಸ್. ಓಕೆ ಡಾಕ್ಟರ್, ನಾನು ನಿಮ್ಮ ಹತ್ರ ಮತ್ತಷ್ಟು ಮಾತನಾಡ್ತಾ ಹೋಗ್ತೀನಿ. ನಿತ್ಯ ಸಂಜೀವಿನಿ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ. ಬ್ರೇಕ್ನ ಬಳಿಕ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ನೀವು ಕೆಗಲ್ ಎಕ್ಸಸೈಸ್ ಬಗ್ಗೆ ಹೇಳ್ತಾ ಇದ್ರಿ. ಲೇಡೀಸು ಜೆಂಟ್ಸು ಯಾರು ಬೇಕಾದರೂ ಮಾಡಬಹುದು ಈ ಎಕ್ಸಸೈಸ್ನ ಅಂತ. ಇನ್ನು ಇದ್ರ ರಿಸ್ಕ್ ಫ್ಯಾಕ್ಟರ್ಸ್ ಹೇಗಿದೆ? ಯೂರಿನರಿ ಇನ್ಕಾಂಟಿನೆನ್ಸ್ದು ಸಿವಿಯಾರಿಟಿ ಯಾವ ಲೆವೆಲ್ವರೆಗೂ ಹೋಗಿರ್ಬೋದು? ನೀವು ಕೇಸಸ್ ನೋಡಿರ್ತೀರಾ, ನಿಮ್ಗೆ ಯಾವ ಥರ ಮಟ್ಟದಲ್ಲಿ ಬಂದಿರ್ಬೋದು ಆ ಸಿವಿಯಾರಿಟೀಸ್ ಅಂತ? ಅಗೈನ್ ಇಟ್ ಡಿಪೆಂಡ್ಸ್. ಅದು ಪೇಷಂಟ್ ಯಾವ ಥರ ಪ್ರೆಸೆಂಟ್ ಮಾಡುತ್ತಾರೆ, ಯಾವ ಅಂಡರ್ಲೈಯಿಂಗ್ ಕಾಸ್ ಇದೆ ಅದ್ರ ಮೇಲೆ ಹೋಗುತ್ತೆ. ದೆರ್ ಆರ್ ಸಮ್ ಹೂ ಕಮ್ ವಿತ್ ವೆರಿ ಮೈಲ್ಡ್ ಇನ್ಕಾಂಟಿನೆನ್ಸ್. ಅವ್ರು ಬೇರೆ ಏನಕ್ಕೋ ಟೆಸ್ಟಿಗೆ ಬಂದಿರ್ತಾರೆ, ಆವಾಗ ಹಾಗೇ ದೆ ಟೆಲ್ ಇಲ್ಲ ಸ್ವಲ್ಪ ಲೀಕ್ ಇದೆ, ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ಅ ಪ್ರಾಬ್ಲಮ್. ವಾಟ್ ಐ ನೀಡ್ ಟು ಮೇಕ್ ಯು ಪೀಪಲ್ ಅಂಡರ್ಸ್ಟ್ಯಾಂಡ್ ಇಸ್ ದಟ್ ಈಸ್ ಅ ಪ್ರಾಬ್ಲಮ್. ಅದನ್ನು ಆದಷ್ಟು ಬೇಗ ಕನ್ಸಲ್ಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕಾಗಿ ಬರುತ್ತೆ. ಇನ್ನೊಂದು ನೀವು ನೋಡಿದ್ರೆ, ದೆ ಕಮ್ ವಿತ್ ಟೋಟಲ್ ಇನ್ಕಾಂಟಿನೆನ್ಸ್. ದೇರ್ ಆರ್ ಪೇಷಂಟ್ಸ್ ಹೂ ಕಮ್ ವಿತ್ ಡೈಪರ್ಸ್, ವಿತ್ ಕಂಪ್ಲೀಟ್ ಸೋಕೇಜ್, ವಿತ್ ಇರಿಟೇಷನ್ನು, ವಿತ್ ಸ್ಕಿನ್ ಎಕ್ಸ್ಕೋರಿಯೇಷನ್ ಜೊತೆಗೂ ಬರುವ ಚಾನ್ಸಸ್ ಇರುತ್ತೆ. ಓಕೆ ಡಾಕ್ಟರ್, ಈಗ ಈ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಗೂ ಹಾಗೆ ಯೂರಿನರಿ ಇನ್ಕಾಂಟಿನೆನ್ಸ್ಗೂ ಇಂಟರ್ ರಿಲೇಟೆಡ್ ಇದೆಯಾ? ಡೆಫಿನೆಟ್ಲಿ. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇಸ್ ದ ಮೋಸ್ಟ್ ಕಾಮನ್ ಕಾಸ್ ಅಂತ ಹೇಳ್ತೀವಿ ಯೂರಿನರಿ ಇನ್ಕಾಂಟಿನೆನ್ಸಿಗೆ. ಈಗ ಯೂರಿನರಿ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ ಅಂದರೆ ಬ್ಲ್ಯಾಡರ್ ವಾಲ್ ಇನ್ಫ್ಲಮೇಷನ್ ಆಗಿಬಿಡುತ್ತೆ. ಸೊ ಅದು ಊದ್ಕೊಂಡಾಗ ಏನಾಗುತ್ತೆ, ಯೂರಿನು ಶೇಖರಣೆಗೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸೊ ಪದೇ ಪದೇ ಹೋಗೋ ಫೀಲಿಂಗು ಜಾಸ್ತಿ ಇರುತ್ತೆ, ಬ್ಲೀಡಿಂಗ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ, ಕೆಳ ಹೊಟ್ಟೆ ನೋವು ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಎಸ್ಪೆಷಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಹಿಸ್ಟ್ರಿ ನಾವು ತಗೊಂಡಾಗ ದೇ ಯೂಶ್ವಲಿ ಹ್ಯಾವ್ ಅ ಶಾರ್ಟ್ ಡ್ಯೂರೇಷನ್ ಹಿಸ್ಟ್ರಿ. ಅಂದರೆ ಅವರಿಗೆ ಯೂರಿನ್ ಲೀಕೇಜ್ ಏನಿರುತ್ತೆ ಅದು ಕೆಲವು ದಿನಗಳಲ್ಲಿ ಮಾತ್ರ ಕಂಡು ಬಂದಿರುತ್ತೆ, ಲಾಸ್ಟ್ ಫ್ಯೂ ಡೇಸಲ್ಲಿ ಮಾತ್ರ ಕಂಡು ಬರ್ತಾ ಇರುತ್ತೆ. ಓಕೆ, ಇನ್ನು ಈ ಟ್ರಾವೆಲ್ ಟೈಮ್ನಲ್ಲಿ ಎಲ್ಲ ಹೋಗಬೇಕಾದ್ರೂ ಕೆಲವರಿಗೆ ಈ ಥರ ಇಶ್ಯೂಸ್ ಜಾಸ್ತಿನೇ ಕಾಣಿಸ್ಕೊಳ್ಳುತ್ತೆ. ಅಂಥ ಟೈಮಲ್ಲಿ ಅವ್ರು ಏನು ಮಾಡಬಹುದು ಅಂತ? ದಟ್ ಈಸ್ ವಾಟ್. ಸೊ ದಟ್ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ರಿಸ್ಟ್ರಿಕ್ಟ್ ಫ್ಲೂಯಿಡ್ ಇಂಟೇಕ್. ಆ ಟೈಮಲ್ಲಿ ಕೆಫಿನೇಟೆಡ್ ಡ್ರಿಂಕ್ಸ್ನ ಅವಾಯ್ಡ್ ಮಾಡೋದು ಬೆಟರು. ಇಟ್ಸ್ ಪ್ರಿಫರೆಬಲ್ ಟು ವೇರ್ ಅ ಡೈಪರ್ ಇಫ್ ಪಾಸಿಬಲ್, ಆರ್ ಅ ಪ್ಯಾಂಟಿ ಲೈನರ್ ಇಫ್ ಪಾಸಿಬಲ್, ಮೈಲ್ಡ್ ಲೀಕ್ ಆದಾಗ. ಆ್ಯಂಡ್ ಟ್ರೈ ಟು, ಈಗ ಏನಾಗುತ್ತೆ ಅಂದರೆ ಎಷ್ಟೋ ಜನ ಈ ಪಬ್ಲಿಕ್ ಟಾಯ್ಲೆಟ್ಸ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡ್ತಾರೆ ಬಿಕಾಸ್ ಆಫ್ ಎನ್ ಇನ್ಫೆಕ್ಷನ್. ವಾಟ್ ದೇ ಡೋಂಟ್ ರಿಯಲೈಸ್ ಇಸ್ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ದಿಸ್ ಕ್ಯಾನ್ ಲೀಡ್ ಟು ಬ್ಲಾಡರ್ ವೀಕ್ನೆಸ್ ಆ್ಯಂಡ್ ಸಬ್ಸಿಕ್ವೆಂಟ್ ಇನ್ಕಾಂಟಿನೆನ್ಸ್. ಸೊ ಅದು ಅದು ಟಾಯ್ಲೆಟಿಗೆ ಹೋಗೋದನ್ನು ಅವಾಯ್ಡ್ ಮಾಡೋದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು. ವೆರೆವರ್ ಯು ಫೈಂಡ್ ಎ ಟಾಯ್ಲೆಟ್, ಪ್ಲೀಸ್ ಗೋ ಆ್ಯಂಡ್ ಪೀ. ಓಕೆ, ಇನ್ನು ಕೆಲವರು ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಟ್ಟು ನೀರನ್ನೇ ಕಡಿಮೆ ಕುಡಿಯೋಕ್ಕೆ ಶುರು ಮಾಡಿಬಿಡ್ತಾರೆ, ಅದರಿಂದ ಬೇರೆ ಬೇರೆ ಕಾಯಿಲೆಗಳು ಬಂದ್ಬಿಡುತ್ತೆ. ಅದು ಒಂದು ಸೊಲ್ಯೂಷನ್ ಹಾಗಾದರೆ? ಆ್ಯಕ್ಚುಲಿ ವಾಟ್ ಬೇಸಿಕಲಿ ನೀವು ಜಾಸ್ತಿ ವಾಟರ್ ತಗೊಂಡಾಗ ಓವರ್ ಆ್ಯಕ್ಟಿವಿಟಿ ಆದರೆ ವಾಟ್ ದಿ ಬ್ಲಾಡರ್ ಈಸ್ ಟೆಲ್ಲಿಂಗ್ ಯು ಇಸ್ ದ್ಯಾಟ್ ನೀವು ಜಾಸ್ತಿ ನೀರು ಕುಡಿತಾ ಇದ್ದೀರಾ, ಕಮ್ಮಿ ಮಾಡಿ ಅಂತ. ಇಟ್ ಈಸ್ ಗಿವಿಂಗ್ ಯುವರ್ ಸಿಗ್ನಲ್. ಸೊ ಐ ಡೋಂಟ್ ಥಿಂಕ್ ದ್ಯಾಟ್ ವುಡ್ ಕಾಸ್ ಎನಿ ಅದರ್ ಪ್ರಾಬ್ಲಮ್ಸ್. ಓಕೆ, ಏನು ಇಶ್ಯೂಸ್ ಆಗೋದಿಲ್ಲ ಹಾಗೆ? ಆ ಥರ ಏನೂ ಇಶ್ಯೂಸ್ ಆಗೋದಿಲ್ಲ. ಓಕೆ, ಈಗ ನಿಮ್ಮ ಪ್ರಕಾರ ಒಬ್ಬರು ದಿನಕ್ಕೆ ಎಷ್ಟು ಲೀಟರ್ಸ್ ನೀರು ಕುಡಿದ್ರೆ ಸಾಕು ಅನಿಸುತ್ತೆ? ಇಟ್ಸ್ ಅರೌಂಡ್ 1.5 to 2 liters ಆಫ್ ಡೈಲಿ ಇಂಟೇಕ್ ಆಫ್ ವಾಟರ್ ಸಾಕಾಗುತ್ತೆ. ಓಕೆ,
ಇನ್ನು ಕೆಲವರು ಡೈಪರ್ ಹಾಕೊಂಡು ಸುಮ್ಮನಾಗ್ಬಿಡ್ತಾರೆ, ಅವ್ರು ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ, ಅಂಥವ್ರಿಗೆಲ್ಲ ನೀವೇನು ಹೇಳ್ತೀರಾ? ಅದು ಮೊದಲೇ ಹೇಳ್ದಂಗೆ ಇಮಿಡಿಯೇಟಾಗಿ ಡಾಕ್ಟರ್ ಸಲಹೆ ಪಡೀರಿ. ಯಾಕಂದರೆ ಇನ್ ದ ಲಾಂಗ್ ಟರ್ಮ್ ಏನಾಗುತ್ತೆ ಅಂದರೆ ಈ ಥರದ ಪ್ರಾಬ್ಲಮ್ಗಳಲ್ಲಿ ಬ್ಲ್ಯಾಡರ್ ಚೇಂಜಸ್ ಕಂಡುಬರೋಕ್ಕೆ ಶುರು ಆಗುತ್ತೆ. ನೀವು ಅರ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಇಟ್ ಈಸ್ ಈಸಿಯರ್ ಫಾರ್ ಅಸ್ ಟು ಟ್ರೀಟ್ ಯು. ಇಟ್ ಈಸ್ ಈಸಿಯರ್ ಟು ಟ್ರೀಟ್ ಇಟ್ ವಿತ್ ಮೆಡಿಕೇಷನ್ಸ್ ಓನ್ಲಿ. ಇಲ್ಲ ಅಡ್ವಾನ್ಸ್ ಸ್ಟೇಜಲ್ಲಿ ಬಂದರೆ ಮೆಡಿಕೇಷನ್ಸ್ ವರ್ಕ್ ಆಗೋದಿಲ್ಲ, ನಾವು ಶಸ್ತ್ರಚಿಕಿತ್ಸೆ ಅಡ್ವೈಸ್ ಮಾಡಬೇಕಾಗಿ ಬರುತ್ತೆ. ಓಕೆ, ಒಂದ್ಸಲ ಇದಕ್ಕೆ ಸರ್ಜರಿ ಅಂತ ಮಾಡಿಸಿದ್ರೆ ಬೇರೆ ಏನಾದರೂ ಇಶ್ಯೂಸ್ ಕಾಡುತ್ತಾ, ಅಥವಾ ಅವ್ರು ನಾರ್ಮಲಾಗಿ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೋದಾ? ಮೋಸ್ಟ್ ಆಫ್ ದೆಮ್ 90 to 95% ಆಫ್ ದ ಟೈಮ್ಸ್ ನಾರ್ಮಲ್ ಲೈಫ್ನ ಲೀಡ್ ಮಾಡ್ಬೋದು ಯಾರೇ ಆಗಲಿ. ಓಕೆ, ಬಟ್ ಬಿಫೋರ್ ಅಡ್ವೈಸಿಂಗ್ ಎನಿ ಸರ್ಜರಿ ನಾವು ಫಸ್ಟು ಮೆಡಿಕಲ್ ಟ್ರೀಟ್ಮೆಂಟ್ ಅಡ್ವೈಸ್ ಮಾಡ್ತೀವಿ. ಸೊ ಎಸ್ಪೆಷಲಿ ಅರ್ಜ್ ಇನ್ಕಾಂಟಿನೆನ್ಸ್ ಅಂತ ಇರೋರಲ್ಲಿ ದೆರ್ ಆರ್ ಲಾಟ್ ಆಫ್ ನ್ಯೂ ಮೆಡಿಕೇಷನ್ಸ್ ದಟ್ ಹವ್ ಕಮ್ ಅಪ್. ಈಗ ಅರ್ಲಿಯರ್ ಮೆಡಿಕೇಷನ್ಸ್ ತೊಗೊಂಡ್ರೆ ಅದರಲ್ಲಿ ಸೈಡ್ ಇಫೆಕ್ಟ್ಸ್ ತುಂಬ ಆಗ್ತಿತ್ತು, ಬಾಯಿ ಒಣಗೋದು, ಕಾನ್ಸ್ಟಿಪೇಷನ್ ಆಗೋದು. ಬಟ್ ಕರೆಂಟ್ ಮೆಡಿಕೇಷನ್ಸ್ ನಾವೇನು ಬೀಟಾ-3 ಅಡ್ರಿನರ್ಜಿಕ್ ಅಗಾನಿಸ್ಟ್ ಅಂತ ಹೇಳ್ತೀವಿ, ಅದರಲ್ಲಿ ಸೈಡ್ ಇಫೆಕ್ಟ್ಸ್ ಕೂಡ ಕಮ್ಮಿ ಆಗುತ್ತೆ, ಅದರಿಂದ ಬ್ಲಾಡರ್ ವೀಕ್ನೆಸ್ ಕೂಡ ಆಗೋದಿಲ್ಲ, ಆ್ಯಂಡ್ ಪೇಷಂಟ್ಸ್ ಡೂ ಟಾಲರೇಟ್ ಇಟ್ ಮಚ್ ಬೆಟರ್. ಸೊ ಓನ್ಲಿ ಪ್ರಾಬ್ಲಮ್ ಇಸ್ ಅದನ್ನು ಲಾಂಗ್ ಟರ್ಮ್ ಸ್ವಲ್ಪ ತೊಗೊಳ್ಬೇಕಾಗತ್ತೆ. ಓಕೆ, ಈಗ ಲಾಂಗ್ ಟೈಮ್ ಅಂತ ಹೇಳಿದ್ರಿ ಟ್ರೀಟ್ಮೆಂಟು, ಅಂದರೆ ಎಷ್ಟು ತಿಂಗಳವರೆಗೂ ತೊಗೊಳ್ಬೇಕಾಗತ್ತೆ ಅವರು? ನಾವು ಮಿನಿಮಮ್ 2 to 3 years ಅಡ್ವೈಸ್ ಮಾಡ್ತೀವಿ. ಆ್ಯಂಡ್ ಕೆಲವರಲ್ಲಿ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಕೂಡ ಅಗತ್ಯ ಇರುವ ಚಾನ್ಸಸ್ ಇರುತ್ತೆ. ಓಕೆ, ಇನ್ನು ಕೆಲವರು ನನಗೆ ಯೂರಿನರಿ ಇನ್ಕಾಂಟಿನೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಸ್ಟ್ರೆಸ್ಗೆ ಒಳಗಾಗ್ಬಿಡ್ತಾರೆ. ಸೊ ಅಂಥವ್ರಿಗೆ ಅಂದರೆ ಪ್ಯಾನಿಕ್ ಆಗಿಬಿಡ್ತಾರೆ, ಅಥವಾ ಯಾರ ಹತ್ರ ಹೇಳ್ಕೊಳಕ್ಕೆ ಮುಜುಗರ ಪಡ್ತಿರ್ತಾರೆ, ಆ ಥರದವ್ರಿಗೆ ಏನು ಹೇಳ್ತೀರಾ? Definitely. The thing is, when you look at incontinence, the most common issue ಏನಾಗುತ್ತೆ ಅಂದರೆ ಕ್ವಾಲಿಟಿ ಆಫ್ ಲೈಫ್ ಎಫೆಕ್ಟ್ ಆಗುತ್ತೆ. ದಟ್ ಈಸ್ ಮೆಂಟಲ್ ಸ್ಟ್ರೆಸ್ ಜಾಸ್ತಿ, ಗಿಲ್ಟ್ ಜಾಸ್ತಿ, ಡಿಪ್ರೆಷನ್ ಜಾಸ್ತಿ ಆಗೋದು. ಅದರ್ ದನ್ ದಟ್ ಈ ವೈಯಕ್ತಿಕ ಜೀವನ, ದಟ್ ಈಸ್ ಸೆಕ್ಷುವಲ್ ಲೈಫ್ ಆಲ್ಸೋ ಗೆಟ್ಸ್ ಎಫೆಕ್ಟೆಡ್, ಸೋಷಿಯಲ್ ಲೈಫ್ ಆಲ್ಸೋ ಗೆಟ್ಸ್ ಎಫೆಕ್ಟೆಡ್. ಈಗ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಎಷ್ಟೋ ಜನ ಹಿಂಜರಿತಾರೆ. ಅದಲ್ಲದೆ ಈಗ ವೃತ್ತಿ ಜೀವನದಲ್ಲೂ ಅದು ಎಫೆಕ್ಟ್ ಆಗುತ್ತೆ, ಯಾಕಂದರೆ ಎವ್ರಿ ಟೈಮ್ ದೇ ಆರ್ ಗೋಯಿಂಗ್ ಟು ದ ಟಾಯ್ಲೆಟ್, ವರ್ಕ್ ಅವರ್ಸ್ ಎಫೆಕ್ಟ್ ಆಗುತ್ತೆ. ಸೊ ಟು ದೋಸ್ ಪೀಪಲ್ ಐ ವಿಲ್ ಸೇ, ನಿಮಗೆ ಇದು ಪ್ರಾಬ್ಲಮ್ ಕಂಡ ತಕ್ಷಣ ಇದಕ್ಕೆ ಸೊಲ್ಯೂಷನ್ನಿಗೆ ನಮ್ಮ ಹತ್ರ ಬನ್ನಿ. ಓಕೆ, ಇನ್ನು ಯಾವ ರೀತಿಯ ಫುಡ್ ಸಿಸ್ಟಮ್ನ ಅವರು ಫಾಲೋ ಮಾಡಬೇಕಾಗುತ್ತೆ? ಇದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಇದೆಯಾ? ಯಾಕೆ ಜಂಕ್ಸ್ ತಿಂತಾ ಇದ್ರು ಈ ಥರ ಒಂದು ಇನ್ಫೆಕ್ಷನ್ಸ್ ಎಲ್ಲ ಬರೋ ಜಂಕ್ಸ್ ಚಾನ್ಸಸ್ ಅಂತ ಇದೆ ಹೇಳೋದಕ್ಕಿಂತ ಎನಿ ಫುಡ್ ವಿಚ್ ಕಾಸಸ್ ಕಾನ್ಸ್ಟಿಪೇಷನ್, ಹಾರ್ಡ್ ಸಾಲಿಡ್ ಫುಡ್ಸ್ನ ಸ್ವಲ್ಪ ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀವಿ. ಹೈ ಫೈಬರ್ ಡಯಟ್ನ ಅಡ್ವೈಸ್ ಮಾಡ್ತೀವಿ. ಸಿಟ್ರಸ್ ಜ್ಯೂಸಸ್, ಬ್ಲಾಡರ್ ಇರಿಟೆಂಟ್ಸ್ನ ಅವಾಯ್ಡ್ ಮಾಡೋದಕ್ಕೆ ನಾವು ಹೇಳ್ತೀವಿ. ಆಲ್ಕೋಹಾಲ್ನ ಕಮ್ಮಿ ಮಾತ್ರದಲ್ಲಿ ತಗೊಳ್ಳಿ ಅಂತ ಅಡ್ವೈಸ್ ಮಾಡ್ತೀವಿ. ಓಕೆ, ಇನ್ನು ಇದು ಚಿಕ್ಕ ಮಕ್ಕಳಲ್ಲೂ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಎಷ್ಟು ಪರ್ಸೆಂಟೇಜ್ ಇದೆ? ತುಂಬ ಕಮ್ಮಿನೇ ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋದು. ಯೂಶ್ವಲಿ ದೆರ್ ಈಸ್ ಆಲ್ವೇಸ್ ಅನ್ ಅಂಡರ್ಲೈಯಿಂಗ್ ಕಾಸ್ ಚಿಕ್ಕವರಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಬಟ್ ಮೋಸ್ಟ್ ಚಿಲ್ಡ್ರನಲ್ಲಿ ಏನಾಗುತ್ತೆ ಅಂದರೆ ದೇ ಹ್ಯಾವ್ ದಿಸ್ ಪ್ರಾಬ್ಲಮ್ ಕಾಲ್ಡ್ ನಾಕ್ಟರ್ನಲ್ ಎನ್ಯುರೆಸಿಸ್, ಅಂದರೆ ನಿದ್ದೆಯಲ್ಲೇ ಮೂತ್ರಸೋರುವಿಕೆ ಆಗುವಂಥದ್ದು. ಬಟ್ ಅದನ್ನು ನಾವು ಆಲ್ಮೋಸ್ಟ್ ಟಿಲ್ ಅ ಪರ್ಟಿಕ್ಯುಲರ್ ಏಜ್, ಲೈಕ್ ಅಪ್ ಟು 5 years ವಿ ಕನ್ಸಿಡರ್ ಇಟ್ ನಾರ್ಮಲ್, ಆ್ಯಂಡ್ ಇನ್ ಅಬೌಟ್ 1% ಅಪ್ ಟು 15 years ವಿ ಕನ್ಸಿಡರ್ ಇಟ್ ನಾರ್ಮಲ್. ಸೊ ಒಂದು ಬೇಸಿಕ್ ಇವ್ಯಾಲ್ಯೂಯೇಷನ್ ಮಾಡ್ತೀವಿ, ಅಲ್ಟ್ರಾಸೌಂಡ್ ಮಾಡಿಸ್ತೀವಿ. ಅದೆಲ್ಲ ನಾರ್ಮಲ್ ಆಗಿದ್ದರೆ ವಿ ವಿಲ್ ಗೋ ಅಹೆಡ್ ಆ್ಯಂಡ್ ಜಸ್ಟ್ ಟೆಲ್ ದೆಮ್ ಟು ಫಾಲೋ ಅಲಾರ್ಮ್ ಅವಾಯ್ಡಿಂಗ್. ಅಂದರೆ ಈಗ ಅವರಿಗೆ 2 ಗಂಟೆ ಮಧ್ಯರಾತ್ರಿ ಅಷ್ಟರಲ್ಲಿ ಲೀಕ್ ಆಗ್ತಿದೆ ಅಂದ್ಕೊಳ್ಳಿ. ಸೊ 1 o'clock ಅಲಾರ್ಮ್ ಇಟ್ಟು ಅವರೇ ಯೂರಿನಿಗೆ ಹೋಗಿ ಯೂರಿನ್ ಪಾಸ್ ಮಾಡಿ ಬಂದರೆ ಅದರಿಂದನೇ ಮೋಸ್ಟ್ ಆಫ್ ದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ, ನೀವು ಈಗ ನಾಕ್ಟರ್ನಲ್ ಎನ್ಯುರೆಸಿಸ್ ಬಗ್ಗೆ ಹೇಳ್ತಾ ಇದ್ರಿ. ಕೆಲವರಿಗೆ ಅದು ಗೊತ್ತೇ ಆಗಿರೋದಿಲ್ಲ, ಅದರಲ್ಲೂ ಅಡಲ್ಟ್ಸ್ನಲ್ಲೂ ಇದು ಪ್ರಾಬ್ಲಮ್ ತುಂಬಾ ಇದೆ. ಅವ್ರು ಹೇಗೆ ಅದನ್ನು ಅವಾಯ್ಡ್ ಮಾಡ್ಕೊಳ್ಬೋದು ಅಂತ? ಅದೇ, ದ್ಯಾಟ್ ಈಸ್ ಆ್ಯಕ್ಚುಲಿ ಅ ಪಾರ್ಟ್ ಆಫ್ ದಿಸ್ ಇನ್ಕಾಂಟಿನೆನ್ಸ್ ಅಂಬ್ರೆಲ್ಲಾ ಇಟ್ ಸೆಲ್ಫ್. ಸೊ ನಾವು ಏನು ಹೇಳ್ತೀವಿ ಅಂದರೆ ದೇ ನೀಡ್ ಟು ಗೆಟ್ ಇವ್ಯಾಲ್ಯೂಯೇಟೆಡ್. ಯಾಕಂದರೆ ಇಂಥವರಲ್ಲಿ ಎಷ್ಟೋ ಸಲ ರೆಸಿಡ್ಯುಯಲ್ ಯೂರಿನ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ, ಅಂದರೆ ಅವರು ಬ್ಲಾಡರ್ ಎಂಪ್ಟಿಂಗ್ನ ಸರಿಯಾಗಿ ಮಾಡ್ತಿರೋದಿಲ್ಲ. ಸೊ ವೆನ್ ವಿ ಗೆಟ್ ಅನ್ ಅಲ್ಟ್ರಾಸೌಂಡ್, ಅದಾದಮೇಲೆ ಒಂದು ಯೂರೋಫ್ಲೋ ಅಂತ ಮಾಡ್ತೀವಿ, ಯೂರಿನ್ ಸ್ಪೀಡ್ ಟೆಸ್ಟ್ ಮಾಡಿ ನೋಡ್ತೀವಿ. ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ವಿ ಗಿವ್ ಮೆಡಿಸಿನ್ಸ್ ಫಾರ್ ದಟ್ ಇಟ್ ಸೆಲ್ಫ್ ವಿಲ್ ಟ್ಯಾಕಲ್ ದಿಸ್ ಪ್ರಾಬ್ಲಮ್. ಓಕೆ ಡಾಕ್ಟರ್, ಇವಾಗ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ನಾಕ್ಟರ್ನಲ್ ಎನ್ಯುರೆಸಿಸ್ ಇರುತ್ತೆ, ಅಂದರೆ ಬೆಡ್ ವೆಟ್ ಮಾಡ್ಕೊಳ್ಳೋಂಥದ್ದು ಇರುತ್ತೆ. ಅವರಿಗೆ ದೊಡ್ಡವರಾದಮೇಲೆ ಯೂರಿನರಿ ಇನ್ಕಾಂಟಿನೆನ್ಸ್ ಬರೋ ಚಾನ್ಸಸ್ ಇದೆಯಾ? ನೋ, ದೇರ್ ಇಸ್ ನಾಟ್ ಮಚ್ ಆಫ್ ಅ ರಿಲೇಷನ್ ಟು ದ್ಯಾಟ್. ಓಕೆ, ಇನ್ನು ನೀವು ಹೇಳ್ತಾ ಇದ್ರೆ ಯೂರಿನರಿ ಇನ್ಕಾಂಟಿನೆನ್ಸ್ಗೆ ಟ್ರೀಟ್ಮೆಂಟ್ ಯಾವ ರೀತಿ ಇದೆ ಅಂತೆಲ್ಲ. ಇನ್ನು ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಬಗ್ಗೆ ನೀವು ಹೇಳ್ತಾ ಹೋಗೋದಾದರೆ? ನಾರ್ಮಲಿ ಯಾವುದೇ ಪೇಷಂಟ್ ನಮ್ಮ ಹತ್ರ ಬಂದಾಗ ವಿ ರಿಯಲಿ ಡೋಂಟ್ ಅಡ್ವೈಸ್ ಸರ್ಜರಿ. ಬಟ್ ಏನಾಗುತ್ತೆ ಅಂದರೆ ಬಿಕಾಸ್ ದೇ ಕನ್ಸಿಡರ್ ಇಟ್ ಅ ವೆರಿ ಮೈಲ್ಡ್ ಪ್ರಾಬ್ಲಮ್, ಮೋಸ್ಟ್ ಆಫ್ ದೆಮ್ ಪ್ರೆಸೆಂಟ್ ಟು ಅಸ್ ಇನ್ ದ ಲೇಟ್ ಸ್ಟೇಜ್. ಅಂದರೆ ಅವರಿಗೆ ತುಂಬ ಅನ್ಕಂಟ್ರೋಲೆಬಲ್ ಅರ್ಜ್ ಆದಾಗ, ಅಥವಾ
ಟೋಟಲ್ ಲೀಕೇಜ್ ಆದಾಗ ನಮ್ಮ ಹತ್ರ ಪ್ರೆಸೆಂಟ್ ಮಾಡ್ತಾರೆ. ಆಗಿದ್ದಾಗ ನಾವು ವಿ ಹ್ಯಾವ್ ವೇರಿಯಸ್ ಸರ್ಜರೀಸ್ ಅವೈಲೇಬಲ್. ನಾವು ಅದನ್ನು ಕೆಟಗರೈಸ್ ಮಾಡ್ತೀವಿ, ಅರ್ಜ್ ಅಥವಾ ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ಅಂತ. ಸೊ ಅರ್ಜ್ ಇನ್ಕಾಂಟಿನೆನ್ಸಲ್ಲಿ ಸೇವ್ ದ ಮೆಡಿಕೇಶನ್ಸ್ ಡೋಂಟ್ ವರ್ಕ್, ವಿ ಕಾಲ್ ಇಟ್ ರಿಫ್ರಾಕ್ಟರಿ ಇನ್ಕಾಂಟಿನೆನ್ಸ್. ಆ ಟೈಮಲ್ಲಿ ಬ್ಲ್ಯಾಡರಿಗೇ ನಾವು ಬೊಟಾಕ್ಸ್ ಹಾಕ್ತೀವಿ. ಎವ್ರಿ 6 ಮಂತ್ಸ್ಲಿ ಬೊಟಾಕ್ಸ್ ಹಾಕಿದಾಗ ಬ್ಲ್ಯಾಡರ್ ರಿಲ್ಯಾಕ್ಸ್ ಆಗುತ್ತೆ. ಸೊ ದ್ಯಾಟ್ ಇಟ್ ವಿಲ್ ಟ್ರೀಟ್ ದ ಪ್ರಾಬ್ಲಮ್. ಅದೇ ನೀವು ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ತೊಗೊಂಡ್ರೆ ಅದಕ್ಕೆ ವಿ ಹ್ಯಾವ್ ವೇರಿಯಸ್ ಟೇಪ್ ಸರ್ಜರೀಸ್ ಅಂತ ಬರುತ್ತೆ. ಈಗ ಬ್ಲ್ಯಾಡರ್ ಮತ್ತು ಯುರೆತ್ರ ಇದ್ರ ಮಧ್ಯೆ ವಾಟ್ ವಿ ಕಾಲ್ ಎಸ್ ಬ್ಲ್ಯಾಡರ್ ನೆಕ್, ಅದ್ರ ಅಂಡರು ಒಂದು ಟೇಪ್ ಹಾಕ್ತೀವಿ. ಸೊ ದ್ಯಾಟ್ ವಿಲ್ ಫಿಕ್ಸ್ ದ ಬ್ಲ್ಯಾಡರ್ ನೆಕ್ ಆ್ಯಂಡ್ ಪ್ರಿವೆಂಟ್ ದ ಲೀಕ್. ಸೊ ವಿ ಹ್ಯಾವ್ TOT ಅಂತ ಹೇಳ್ತೀವಿ, TVT, ಪ್ಯೂಬೋ ವಜೈನಲ್ ಸ್ಲಿಂಗ್ಸ್ ಇರ್ಬೋದು. ಆ್ಯಂಡ್ ದೆನ್ ದರ್ ಆರ್ ಯುರೆಥ್ರಲ್ ಬಲ್ಕಿಂಗ್ ಏಜೆಂಟ್ಸ್, ಅಂದರೆ ಮೂತ್ರದ ಪೈಪಿಗೆ ಒಂದು ಇಂಜೆಕ್ಷನ್ ಹಾಕಿ ಅದು ಪೈಪನ್ನು ಬ್ಲಾಕ್ ಮಾಡ್ತೀವಿ. ಸೊ ಈ ಥರದ ಟ್ರೀಟ್ಮೆಂಟ್ ಇರುತ್ತೆ. ಇದಲ್ಲದೆ ದೀಸ್ ಆರ್ ಆಲ್ ವೆಜೈನಲ್ ರೂಟ್ಸ್. ಸೊ ಇನ್ನೊಂದು ಬರುತ್ತೆ ಅಬ್ಡಾಮಿನಲ್ ಸರ್ಜರೀಸ್ ಅಂತ. ಇದರಲ್ಲಿ ನಾವು ಲ್ಯಾಪ್ರೋಸ್ಕೋಪಿಕ್ ಆಗ್ಬೋದು ಅಥವಾ ರೊಬಾಟಿಕ್ ಅಪ್ರೋಚಲ್ಲಿ ವಿ ಗೋ ಆ್ಯಂಡ್ ಪುಟ್ ದ ಸ್ಲಿಂಗ್ಸ್. ಓಕೆ. ಈಗ ಅವರು ಸರ್ಜರಿ ಮಾಡಿಸ್ಕೊಂಡ್ಮೇಲೂ ಅವ್ರಿಗೆ ಟ್ರೀಟ್ಮೆಂಟ್ ತಗೊಳ್ಳೋದಿದ್ದೇ ಇರತ್ತಾ? ಇಲ್ಲ, ಸರ್ಜರಿ ಮಾಡಿಸ್ಕೊಂಡ್ರೆ ಆಯಿತು ಆ ಥರ? ಇಲ್ಲ, 90 to 95% ಆಫ್ ದ ಟೈಮ್ ಅವರಿಗೆ ಇನ್ನೇನು ಟ್ರೀಟ್ಮೆಂಟ್ ಬೇಕಾಗೋದಿಲ್ಲ. ಓನ್ಲಿ ಥಿಂಗ್ ವಿ ಅಡ್ವೈಸ್ ಇಸ್ ಫಾಲೋ ಅ ಹೆಲ್ದಿ ಲೈಫ್ ಸ್ಟೈಲ್ ಆ್ಯಂಡ್ ಡೂ ಕೆಗಲ್ಸ್ ಎಕ್ಸಸೈಸಸ್ ಅಲಾಂಗ್ ವಿತ್ ದ ಸರ್ಜರಿ. ಓಕೆ. ಈಗ ಕೆಗಲ್ ಎಕ್ಸಸೈಸಸ್ ಅವರು ಯಾರೇ ಆದ್ರೂ ಈಗ ನಾರ್ಮಲ್ ಇರೋರು ರೆಗ್ಯುಲರ್ ಆಗಿ ಮಾಡ್ತಾ ಹೋದ್ರೆ ಇಟ್ ಇಸ್ ಬೆನಿಫಿಷಿಯಲ್. ಓಕೆ. ಇನ್ನು ಮಕ್ಳಿಗೆ ಬಗ್ಗೆ ಹೇಳ್ತಾ ಇದ್ವಿ ನಾವು, ಮಕ್ಕಳಲ್ಲಿ ಈ ಥರ ಕಾಣಿಸ್ಕೊಳ್ಳುತ್ತಾ ಅಂತೆಲ್ಲ. ಸೊ ಈಗ ಮಕ್ಳಿಗೆ ಅದು ಗೊತ್ತೇ ಆಗಿರೋದಿಲ್ಲ, ಅಂದರೆ ಅವರು ಅಡಲ್ಟಿಗೆ ಬಂದಮೇಲೆ ಅದು ಅವರಿಗೆ ಅರಿವಿಗೆ ಬರುವಂಥದ್ದು. ಸೊ ಈಗ ಮಕ್ಕಳಿಗೆ ಇನಿಷಿಯಲಿ ಅದನ್ನು ಟ್ರೀಟ್ ಮಾಡ್ಬೋದಾ? ಮಕ್ಕಳಿಗೂ ಟ್ರೀಟ್ಮೆಂಟ್ ಇದೆಯಾ ಇನಿಷಿಯಲ್ ಸ್ಟೇಜ್? ಟ್ರೀಟ್ಮೆಂಟ್ ಇದೆ, ಡೆಫಿನೆಟ್ಲಿ ಮೆಡಿಕೇಶನ್ಸ್ ಇದೆ. ಅದಕ್ಕೆ ವಿ ಗೋ ಇನ್ ಅ ಸೀಕ್ವೆನ್ಷಿಯಲ್ ವೇ. ಅಂಡರ್ಲೈನ್ ಕಾಸಸ್ ಏನಿದೆ ನಾವು ಫಸ್ಟ್ ನೋಡ್ತೀವಿ. ಇನ್ನಾದರೂ ಮೂತ್ರ ಪೈಪ್ ಏನಾದರೂ ಬ್ಲಾಕ್ ಆಗಿದೆಯಾ ಹುಟ್ಟಾಗಿಂದಲೇ ಅನ್ನೋದನ್ನ ನಾವು ಚೆಕ್ ಮಾಡ್ತೀವಿ. ಅದೆಲ್ಲ ನಾರ್ಮಲ್ ಆಗಿದ್ದರೆ ಮೆಡಿಸಿನ್ಸ್ನ ಅಡ್ವೈಸ್ ಮಾಡ್ತೀವಿ. ಓಕೆ ಡಾಕ್ಟರ್, ಇನ್ನು ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಏನಿದೆ ಅದು ಇದಕ್ಕೂ ಯುರಿನರಿ ಇನ್ಕಾಂಟಿನೆನ್ಸ್ಗೆ ಸ್ವಲ್ಪ ಟ್ರಿಗರ್ ಮಾಡೋ ಚಾನ್ಸಸ್ ಇದೆ ಅಂತ ನೀವು ಹೇಳ್ತಾ ಇದ್ರಿ. ಸೊ ಈಗ ನಮಗೆ UTI ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಬರದೇ ಇರೋ ರೀತಿ ಹೇಗೆ ನೋಡ್ಕೊಳ್ಬೋದು ಅಂತ? ಹೌದು, ಈಗ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸು ಲೇಡೀಸಲ್ಲಿ ತುಂಬ ಕಾಮನ್. ಆಫ್ಟರ್ 60 ಆಲ್ಮೋಸ್ಟ್ ಎವ್ರಿ 1 in 2 ಫೀಮೇಲ್ ಹ್ಯಾಸ್ ದಿಸ್ ಪ್ರಾಬ್ಲಮ್. ಆ್ಯಂಡ್ ಇದು ಯಾವಾಗ ಇಟ್ ನೀಡ್ಸ್ ಫಾರ್ ದ ಕಂಪ್ಲೀಟ್ ಇವ್ಯಾಲ್ಯೂಯೇಷನ್ ಅಂದರೆ ಪದೇ ಇನ್ಫೆಕ್ಷನ್ ಆದಾಗ, 2 times in 6 months ಅಥವಾ 3 times in 1 year ನಾವು ರಿಕರೆಂಟ್ UTI ಅಂತ ಹೇಳ್ತೀವಿ. ಈ ಥರ ಮಾಡಿದಾಗ ವಿ ನೀಡ್ ಟು ಇವ್ಯಾಲ್ಯೂಯೇಟ್ ದೆಮ್. ವಿ ಗಿವ್ ಅ ಕೋರ್ಸ್ ಆಫ್ ಆ್ಯಂಟಿಬಯೋಟಿಕ್ಸ್ ಆಫ್ಟರ್ ದ್ಯಾಟ್. ಒಂದು ಕೋರ್ಸ್ ಆಫ್ ಆ್ಯಂಟಿಬಯೋಟಿಕ್ ಕೊಟ್ಟ ಮೇಲೆ ಏನು ಮಾಡ್ತೀವಿ ಅಂದರೆ ವಿ ಅಡ್ವೈಸ್ ಅ ಸರ್ಟನ್ ಸೆಟ್ ಆಫ್ ಪ್ರಿಕಾಷನ್ಸ್. ಸೊ ಇದರಲ್ಲಿ ಇದು ಸೇಮ್, ಒಂದು ಅಡಿಕ್ವೇಟ್ ವಾಟರ್ ಇಂಟೇಕ್, ಅವಾಯ್ಡೆನ್ಸ್ ಆಫ್ ಕಾನ್ಸ್ಟಿಪೇಷನ್, ರೆಗ್ಯುಲರ್ ಪೀಯಿಂಗ್, ಆ್ಯಂಡ್ ದೆನ್ ಎಸ್ಪೆಷಲಿ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಯೂರಿನ್ ಪಾಸ್ ಮಾಡೋದು ತುಂಬ ಅಗತ್ಯ. ಆ ಜಾಗನ ಕ್ಲೀನ್ ಮಾಡೋದು ಅಗತ್ಯ. ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್. ಅವಾಯ್ಡ್ ಯೂಸ್ ಆಫ್ ಸ್ಪರ್ಮಿಸೈಡಲ್ ಏಜೆಂಟ್ಸ್, ದ್ಯಾಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದನ್ನು ಅಡ್ವೈಸ್ ಮಾಡ್ತೀವಿ. ಓಕೆ, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೈ ಅಡ್ವೈಸ್ ಟು ಎವ್ರಿ ಪರ್ಸನ್ ಇಸ್ lead a very healthy lifestyle, avoid junk foods, avoid carbonated drinks, come to us as soon as possible. ಓಕೆ, ಇಷ್ಟೊತ್ತವರೆಗೂ ಇದ್ದು ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತೀರಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ಇನ್ನು ನೀವು ಡಾಕ್ಟರ್ ಮಾನಸ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಅಡ್ರೆಸ್ ಹಾಗೂ ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.